ಪ್ರಸ್ತುತ ಚಳಿಗಾಲ ಆರಂಭವಾಗಿದೆ. ದಾಖಲೆ ಪ್ರಮಾಣದಲ್ಲಿ ಚಳಿ ಕಾಡುತ್ತಿದ್ದು ಜನ ಮನೆಯಿಂದ ಹೊರಬರಲು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಥಂಡಿ ಸ್ಥಿತಿಯಲ್ಲಿ ಪೌರಕಾರ್ಮಿಕರು ಮುಂಜಾನೆಯೇ ಎದ್ದು ಇಡೀ ನಗರವನ್ನ ಸ್ವಚ್ಛ ಮಾಡುವ ಪೌರಕಾರ್ಮಿಕರು ಚಳಿಯಲ್ಲಿ ಎಂತಹ ಸಂಕಷ್ಟ ಎದುರಿಸಬೇಕು ಎಂಬುದು ಊಹಿಸಲು ಅಸಾಧ್ಯ. ಇಂತಹ ಸ್ಥಿತಿಯಲ್ಲಿಯೂ ಅವರು ಯಾವುದೇ ಅಂಜಿಕೆ ಇಲ್ಲದೆ ಸ್ವಚ್ಛತಾ ಕಾರ್ಯ ಮಾಡುತ್ತಾರೆ. ಇಂತಹ ಪೌರಕಾರ್ಮಿಕರಿಗೆ ಚಳಿಯಿಂದ ರಕ್ಷಣೆ ಪಡೆಯಲು ಸ್ವೆಟರ್ ವಿತರಣೆಯನ್ನ ಇಂದು ಮಾಡಲಾಯಿತು. ಚಿಕ್ಕಬಳ್ಳಾಪುರ ನಗರಸಭಾ ಸದಸ್ಯರಾಗಿದ್ದ ಮಟ್ಟಮಪ್ಪ ಅವರ ತಾಯಿ ಲಕ್ಷ್ಮಮ್ಮನವರ 5ನೇ ವರ್ಷದ ಪುಣ್ಯಾರಾಧನೆ ಪ್ರಯುಕ್ತ ಇಂದು ನಗರಸಭೆಯ ಆವರಣದಲ್ಲಿ 100 ಪೌರ ಕಾರ್ಮಿಕರು ಮತ್ತು ಕಸ ಸಂಗ್ರಹಿಸುವ ವಾಹನಗಳ ಚಾಲಕರಿಗೆ ಸ್ವೆಟರ್ಗಳನ್ನು ವಿತರಿಸಲಾಯಿತು. ಮಟ್ಟಮಪ್ಪ ನೇತೃತ್ವದ ಲಕ್ಷ್ಮಮ್ಮ ಸೇವಾ ಟ್ರಸ್ಟ್ನಿಂದ ಸ್ವೆಟರ್ ವಿತರಿಸಿದ್ದು, ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹೋಟೆಲ್ ರಾಮಣ್ಣ, ನಗರಸಭೆ ಪರಿಸರ ಅಭಿಯಂತರ ಉಮಾಶಂಕರ್ ಸೇರಿದಂತೆ ಇನ್ನೂ ಇತರರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಮ್ಮ ಪೂಜ್ಯ ತಾಯಿಯವರಾದ ಮಾತಾಶ್ರೀ ಲಕ್ಷ್ಮಮ್ಮರವರ ಒಂದು 5ನೇ ಪುಣ್ಯಾರಾಧನಾ ಪ್ರಯುಕ್ತ ಇವತ್ತು ನಾವು ಒಂದು ನಗರಸಭೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡ್ವಿ. ಅದಕ್ಕೆ ಮುಖ್ಯ ಕಾರಣ, ನಗರಸಭೆಯಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು, ಇಲ್ಲಿ ಸುಮಾರು ಪೌರ ಕಾರ್ಮಿಕರು, ಸುಮಾರು ಔಟ್ಸೋರ್ಸರ್ಸಿಂದ ಹಿಡಿದು ಎಲ್ಲ ಟೆಂಪ್ರವರಿಯಿಂದ ಹಿಡಿದು ಎಲ್ಲರೂ ಕೂಡ ಇದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಈಗ ಚಳಿಗಾಲ, ಈ ಚಳಿಗಾಲದಲ್ಲಿ ಏನಾಗ್ತಾ ಇದೆ, ಇವತ್ತು ಮಧ್ಯಾಹ್ನ 2 ಗಂಟೆಯಲ್ಲೂ ಕೂಡ ಚಳಿ ಕೊರಿತಾ ಇರುತ್ತೆ, ಮತ್ತು ರಾತ್ರಿ 12 ಗಂಟೆಯಲ್ಲಿ, ಬೆಳಗ್ಗೆ 5 ಗಂಟೆಯಲ್ಲೂ ಕೂಡ ಚಳಿ ಕೊರಿತಾ ಇರುತ್ತೆ. ಹಾಗಾಗಿ ಚಿಂತನೆ ಮಾಡಿದಾಗ ನಮ್ಮ ಸ್ನೇಹಿತರು ನಾವೆಲ್ಲನೂ ಕೂಡ ಚಿಂತನೆ ಮಾಡಿ ಏನಾದರೂ ಒಂದು ಇದು ಮಾಡಬೇಕಲ್ಲ ಅಂತೇಳ್ಬಿಟ್ಟು ಅಂದ್ಕೊಂಡಾಗ ಇವತ್ತು ಪೌರ ಕಾರ್ಮಿಕರು ಪಾಪ 4 ಗಂಟೆಗೆ ಎದ್ದು ಅವರು ನಗರವನ್ನು ಸ್ವಚ್ಛ ಮಾಡೋದಕ್ಕೆ ಇವತ್ತು ನಿರಂತರವಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ ಪೌರ ಕಾರ್ಮಿಕರು. ಹಾಗಾಗಿ ಸುಮಾರು 100 ಜನ ಪೌರ ಕಾರ್ಮಿಕರು ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು UGD ಆಗ್ಬೋದು, ಅಥವಾ ಚರಂಡಿ ಕ್ಲೀನ್ ಮಾಡೋರು ಆಗ್ಬೋದು, ಡ್ರೈವರ್ಸ್ ಆಗ್ಬೋದು. ನಗರಸಭೆಯಲ್ಲಿ ಎಲ್ರಿಗೂ ಕೂಡ ಇವತ್ತು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಯಾರ್ಯಾರಿದ್ದಾರೆ ಎಲ್ರಿಗೂ ಕೂಡ ಒಂದು ಸ್ವೆಟರ್ಸನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿಕೊಂಡ್ವಿ. ಇವತ್ತು ನಮ್ಮ ಪೂಜ್ಯ ತಂದೆಯವರಾದ ರಾಮಯ್ಯ ಅವರು, ನಮ್ಮ ಅಪ್ಪಾಜಿಯವರು ಕೂಡ ಇವತ್ತು ಇದ್ದಾರೆ. ಹಾಗಾಗಿ ಎಲ್ಲ ಉಮಾಶಂಕರ್ ಸರಿಂದ ಹಿಡಿದು ಮತ್ತು ಯತೀಶ್ ಸರ್ ಮತ್ತು ಎಲ್ಲರೂ ನಮ್ಮ ಸ್ನೇಹಿತರುಗಳು ಎಲ್ಲರೂ ಕೂಡ ಪ್ರಕಾಶ ಆದಿಯಾಗಿ, ಹೋಟೆಲ್ ರಾಮಣ್ಣ ಆದಿಯಾಗಿ ಇವತ್ತು ಎಲ್ಲರನ್ನೂ ಕೂಡ ಆಹ್ವಾನ ಮಾಡದೆ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದರೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಬಂದು ಅವರು ಇವತ್ತು ನಮಗೆಲ್ಲನೂ ಕೂಡ ಒಂದು ಒಳ್ಳೆ ಇದನ್ನು ಸೂಚನೆ ಮಾಡಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.